ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ 6 to 12 ಸ್ಟ್ಯಾಂಡರ್ಡ್ವರೆಗೂ ನಿಮಗೆ ಎಲ್ಲ ವೀಡಿಯೋಸ್ ಅವೈಲೇಬಲ್ ಇದೆ ಅಂತ ಹೇಳಿದ್ದೆ, ನಾನು ಹೇಳ್ತಾನೆ ಬರ್ತಿದ್ದೀನಿ. ಸೊ ಆ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ಇರೋರು ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮಾಡ್ತಾ ಇರೋ ವಿಡಿಯೋ ಕನ್ನಡ ಮೀಡಿಯಮ್ದು ಪಾರ್ಟ್ 2 ವೀಡಿಯೋನ ಮಾಡ್ತಾಯಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜು. ಸೊ ಈ ವಿಡಿಯೋ ಕೆಳಗಡೆ ನಾನು ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 1 ವಿಡಿಯೋ ಯಾರ್ಯಾರು ನೋಡಿರಲ್ಲ ಅವ್ರಿಗೋಸ್ಕರ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಅವರು ಆ ಲಿಂಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 1 ವಿಡಿಯೋ ಕನ್ನಡ ಸ್ಕೋರಿಂಗ್ ಪ್ಯಾಕೇಜು, ಕನ್ನಡ ಮೀಡಿಯಮ್ಗೆ ಸೋಷಲ್ ಸೈನ್ಸ್ ಕನ್ನಡ ಮೀಡಿಯಮ್ ಸ್ಕೋರಿಂಗ್ ಪ್ಯಾಕೇಜನ್ನು ಕೊಟ್ಟಿರ್ತೀನಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ದು ಇನ್ನೇನು ಸ್ಕೋರಿಂಗ್ ಪ್ಯಾಕೇಜ್ ರೆಡಿ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲಾಂದರೆ ನಿಮಗೆ ವಿಡಿಯೋ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ಮೊದಲನೇದಾಗಿ ಇದರಲ್ಲಿ ನಾನು ಮ್ಯಾಪ್ ಸಹ ಇನ್ಕ್ಲೂಡ್ ಆಗಿರುತ್ತೆ ಅಂತ ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದೆ. ಸೊ ನೋಡ್ತಾ ಇದ್ದೀರಾ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸೊ ಇದು ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯದಿಂದ ಬಂದಿರುವಂಥ ಪ್ರಶ್ನೆಯಾಗಿದೆ. ಸೊ ಪೂರ್ವ ಘಟ್ಟಗಳು ಹಾಗೆ ಪಶ್ಚಿಮ ಘಟ್ಟಗಳು, ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಕರಾವಳಿಗಳ ವ್ಯತ್ಯಾಸ ಕೇಳಿದ್ದಾರೆ. ಸೊ ಪೂರ್ವ ಕರಾವಳಿಗೆ ಏನು ವ್ಯತ್ಯಾಸ, ಪಶ್ಚಿಮ ಕರಾವಳಿಗೆ ಏನು ವ್ಯತ್ಯಾಸ ಅನ್ನೋದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ನೋಡ್ತಾ ಇದ್ದೀರಾ ಎಲ್ಲ ಪ್ರಶ್ನೆಯನ್ನು ಸಹ. ಹಾಗೆ ನೆಕ್ಸ್ಟು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ತುಂಬ ಸಾರಿ ರಿಪೀಟ್ ಆಗಿದೆ 18ನಲ್ಲಿ, 19ನಲ್ಲಿ. ಸೊ ಈ ಪ್ರಶ್ನೆಯ ಮೇಲೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ತುಂಬ ಸಾರಿ ಯಾವುದು ರಿಪೀಟ್ ಆಗಿರುತ್ತೋ ಆ ಪ್ರಶ್ನೆಯ ಮೇಲೆ ಗಮನ ಕೊಡಿ. ಹಾಗೆ ಹೊಸ ಆನ್ಸರ್ ಏನು ಕಲಿಯೋಕ್ಕೆ ಹೋಗಬೇಡಿ, ಈಗ ಆಲ್ರೆಡಿ ಕಲ್ತಿದ್ರೆ ಆ ಆನ್ಸರಲ್ಲಿ ಕಂಟಿನ್ಯೂ ಮಾಡಿ. ಯಾಕಂದರೆ ಒಂದೇ ದಿನ ಇರೋದ್ರಿಂದ ನಿಮಗೆ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ. ಸೊ ಈ ಪ್ರಶ್ನೆಯೂ ಸಹ ಅಷ್ಟೇ ತುಂಬ ಸಾರಿ ರಿಪೀಟ್ ಆಗಿದೆ, ನೋಡ್ತಾ ಇದ್ದೀರಾ ಯಾವ್ಯಾವ ಇಯರಲ್ಲಿ ರಿಪೀಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡ್ಕೊಳ್ಳಿ. ಹಾಗೆ ಆಮೇಲೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ನೋಡಿ, ಇದು ಅಷ್ಟೇ ಪ್ರಶ್ನೆ 15, 18, 20, 22 ಅಲ್ಲಿ ರಿಪೀಟ್ ಆಗಿದೆ. ಲಾಸ್ಟ್ ಇಯರ್ ಸಹ ಈ ಒಂದು ಪ್ರಶ್ನೆ ಬಂದಿತ್ತು. ಸೊ ಆ ಇಯರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ಸಂಗ್ರಹಿಸಿರಿ. ಸೊ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಅಂದರೆ ಅವರೇ ಮೆನ್ಷನ್ ಮಾಡಿ ನಿಮಗೆ ಸೆಪ್ರೇಟಾಗಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದನ್ನು ಬೇಕಿದ್ದರೆ ಫಾಲೋ ಮಾಡಿ, ಇಲ್ಲ ನಿಮ್ಮ ನೋಟ್ಸಲ್ಲಿ ಬರೆದು ಅದನ್ನೇ ಓದಿದ್ದೀರಾ ಈ ಒಂದು ಎಕ್ಸಾಮ್ಸ್ಗೆ, ಲಾಸ್ಟ್ ಎಕ್ಸಾಮ್ಸ್ಗೆಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಈ ಒಂದು ಹೊಸ ಆನ್ಸರನ್ನು ಕಲಿಯೋಕ್ಕೆ ಹೋಗಬೇಡಿ. ನೆಕ್ಸ್ಟು ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಸೊ ಸಂರಕ್ಷಣೆಯ ವಿಧಾನಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟು ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಸಿ. ಅರಣ್ಯ ಸಂರಕ್ಷಣೆಯ ವಿಧಾನಗಳು ಹೀಗಿದೆ. ಸೊ ಯಾರೂ ಸಹ ಅಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಕಮೆಂಟ್ಸಲ್ಲಿ. ಹಾಗೆ ನೆಕ್ಸ್ಟ್ ನೋಡಿ, ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ. ಸೊ ಭೂ ಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಉದ್ಯೋಗ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಮಾರುಕಟ್ಟೆ, ತಾಂತ್ರಿಕತೆ, ನೀರಾವರಿ ಸೌಲಭ್ಯ. ಸೊ ಈ ರೀತಿಯ ಒಂದು ಆನ್ಸರ್ ಆಗಿದೆ. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ನೋಡ್ತಾ ಇದ್ದೀರಾ, ಕೃಷಿಯ ಪ್ರಾಮುಖ್ಯತೆ. ಈ ಪ್ರಶ್ನೆ ನಿಮಗೆ 4 ಮಾರ್ಕ್ಸ್ಗೂ ಸಹ ಬರ್ಬೋದು ಅಥವಾ 3 ಮಾರ್ಕ್ಸ್ಗೂ ಸಹ ಬರ್ಬೋದು. ಸೊ ಇದೆರಡರಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು. ಸೊ ನೆಕ್ಸ್ಟು ಸಾರಿಗೆಯಿಂದಾಗುವ ಪ್ರಯೋಜನಗಳು. ಸೊ ನೋಡಿ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಒಂದೇ ಆನ್ಸರ್ ಆಗಿರುವಂಥ ಡಿಫ್ರೆಂಟ್ ಕ್ವಶನ್ಸ್ ಇದೆ. ಸೊ ಆ ಪ್ರಶ್ನೆಗಳನ್ನು ನೀವು ಒಂದು ಸಾರಿ ನೋಡಿಕೊಳ್ಳೇಬೇಕು, ಅಟ್ಲೀಸ್ಟ್ ಒಂದು ಸಾರಿ ಓದಲೇಬೇಕು. ಯಾಕಂದರೆ ನಿಮಗೆ ನಾಳೆ ಬರುವಂಥ ಎಕ್ಸಾಮಲ್ಲಿ ಯಾವ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಆನ್ಸರ್ ಗೊತ್ತಿದ್ದರೂ ಸಹ ಕ್ವಶನ್ಸನ್ನು ಬಿಟ್ಟು ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ನೀವು ಒಂದು ಸಾರಿ
ಕ್ವಶನ್ಸನ್ನು ಓದಿ. ಹಾಗೆ ನೆಕ್ಸ್ಟು ಭಾರತದ ಕೈಗಾರಿಕಾ ವಲಯಗಳ ಪಟ್ಟಿ ಮಾಡಿರಿ. ಸೊ ಪಟ್ಟಿ ಕೊಟ್ಟಿದ್ದಾರೆ. ಹೂಗ್ಲಿ ಪ್ರದೇಶ, ಮುಂಬೈ, ಪೂನಾ ಪ್ರದೇಶ, ಅಹಮದಾಬಾದ್, ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ, ಗುಂಟೂರು ಪ್ರದೇಶ, ಸೊ ಕೊಲ್ಲಂ, ತಿರುವನಂತಪುರ ಪ್ರದೇಶ. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟು. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇದಂತೂ ತುಂಬ ಸಾರಿ ರಿಪೀಟ್ ಆಗಿದೆ ಪ್ರಶ್ನೆ. ಸೊ ಈ ಪ್ರಶ್ನೆ ಮೇಲೆ ಗಮನ ಕೊಡಲೇಬೇಕು. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ಸರ್ಕಾರದ ನೀತಿ ನಿಯಮಗಳು. ಸೊ ಈ ರೀತಿಯ ಒಂದು ಪ್ರಶ್ನೆಗಳಾಗಿದೆ. ಚಂಡಮಾರುತಗಳ ಪರಿಣಾಮಗಳಾವುವು? ಸೊ ಈ ಪ್ರಶ್ನೆ ನೋಡ್ತಾ ಇದ್ದೀರಾ, ಚಂಡಮಾರುತದ ಪರಿಣಾಮಗಳನ್ನು. ಸೊ ಇದೇ ರೀತಿ ಇದಕ್ಕೂ ಅಷ್ಟೇ ಭೂಕಂಪ, ಆಮೇಲೆ ಚಂಡಮಾರುತ, ಈ ರೀತಿ ಇರುವಂಥವಕ್ಕೆಲ್ಲನೂ ನೀವು ಒಂದೇ ರೀತಿಯ ಒಂದು ಪರಿಣಾಮಗಳನ್ನು ಬರೀಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಭೂಕುಸಿತಕ್ಕೆ ಕಾರಣಗಳಾವುವು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಅಷ್ಟೇ, ನೀವು ಈಗ ಆಲ್ರೆಡಿ ಆನ್ಸರನ್ನು ಓದ್ಕೊಂಡಿದ್ರೆ ಕಂಟಿನ್ಯೂ ಮಾಡಿ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು. ಸೊ ಸಾಧನೆಗಳು ತುಂಬ ಇದೆ. ನೀವು 6 ಪಾಯಿಂಟ್ಸನ್ನೇ ಓದ್ಕೊಳ್ಳಿ, ಯಾಕಂದರೆ 3 ಅಂಕಗಳಿಗೆ ಮಾತ್ರ ಆ ಒಂದು ಪ್ರಶ್ನೆ ಬರುತ್ತೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನೋಡ್ತಾ ಇದ್ದೀರಾ, ಇದು ಸಹ 3 ಅಂಕಗಳಿಗೆ ಬರುವಂಥ ಪ್ರಶ್ನೆಯಾಗಿದೆ. ಸೊ ನಮ್ಮ ಒಂದು ವೀಡಿಯೋಸನ್ನು ಎಲ್ಲರೂ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ. ನಿಮಗೆ ಯಾವಾಗ ಮಾತ್ರ ಕ್ಲಾರಿಟಿ ಸಿಗುತ್ತೆ. ಸೊ ನಮ್ಮ ಒಂದು ಚಾನಲಲ್ಲಿ ಎಲ್ಲ ರೀತಿಯ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತೀವಿ, ಕ್ಲಾಸ್ 6th to 12th ಸ್ಟ್ಯಾಂಡರ್ಡ್ವರೆಗೂ. ಹಾಗೆ ಇಲ್ಲೊಂದು ಪ್ರಶ್ನೆ ನೋಡ್ತಿದ್ದೀರಾ, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು. ಬ್ಯಾಂಕಿನ ಕಾರ್ಯಗಳು ನಿಮಗೆ 3 ಮಾರ್ಕ್ಸಲ್ಲಿ ಲಾಸ್ಟ್ ಬರುವಂಥ ಪ್ರಶ್ನೆಯೇ ಬ್ಯಾಂಕ್ದಾಗಿರುತ್ತೆ. ಸೊ ಬ್ಯಾಂಕಿಗೆ ಈ ಒಂದು ಆನ್ಸರನ್ನು ಬರೆದ್ರೆ ಮುಗ್ದೋಯ್ತು. ಸೊ ನೀವು ಆರಾಮಾಗಿ ಮಾರ್ಕ್ಸನ್ನು ತಗೋಬಹುದು. ಹಾಗೆ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಯಾವುವು? ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೀವು ಸ್ಕಿಪ್ ಮಾಡಿಬಿಡಿ. ಗ್ರಾಹಕನನ್ನು ಮಾರುಕಟ್ಟೆಯ ರಾಜ ಎಂದು ಏಕೆ ಕರೆಯುತ್ತಾರೆ? ಈ ಪ್ರಶ್ನೆ ಇಂಪಾರ್ಟೆಂಟು. ಸೊ ಇದಕ್ಕೆ 2 ಪಾಯಿಂಟ್ಸೇ ಇರೋದು. ಸೊ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನೋಡಿ. ಸೊ 2 ಪಾಯಿಂಟ್ಸ್ ಇರೋದನ್ನು ಇಲ್ಲಿ 4 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟು ಗ್ರಾಹಕರ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಜಾರಿಗೆ ತಂದಿರುವ ವಿವಿಧ ಕಾಯ್ದೆಗಳಾವುವು? ಸೊ ಅಗತ್ಯ ವಸ್ತುಗಳ ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ, ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ, ಗ್ರಾಹಕ ರಕ್ಷಣಾ ಕಾಯ್ದೆ. ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಯಾಕೆ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಪಾಯಿಂಟನ್ನು ನೀವು ಬರೀಲೇಬೇಕಾಗುತ್ತೆ. ಈ ಪ್ರಶ್ನೆ ಕೇಳಿದಾಗ ಈ ಪಾಯಿಂಟನ್ನು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸಿಗಿರುತ್ತೋ ಅಷ್ಟು ಮಾರ್ಕ್ಸ್ ಪೂರ್ತಿಯಾಗಿ ಕೊಟ್ಬಿಡ್ತಾರೆ. ನೋಡಿ, 1962ರ ಮಾರ್ಚ್ 15ರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ, ಸೊ ಈ 4 ನೀವು ಮೆನ್ಷನ್ ಮಾಡಬೇಕು ನಿಮ್ಮ ಒಂದು ಆನ್ಸರಲ್ಲಿ, ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಪರಿಣಾಮವಾಗಿ ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಸೊ ಇಷ್ಟು ಬರೆದ್ರೆ ನಿಮಗೆ ಆ ಪ್ರಶ್ನೆ ಎಷ್ಟೇ ಮಾರ್ಕ್ಸ್ಗಿರಲಿ ಅಷ್ಟು ಮಾರ್ಕ್ಸ್ ಪೂರ್ತಿಯಾಗಿ ಕೊಟ್ಬಿಡ್ತಾರೆ. ಹಾಗೆ ನೆಕ್ಸ್ಟು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ನಿಮಗೆ ಅದು ಗೊತ್ತು. ಕೊನೆಗೆ ಬಂದರೆ ಮ್ಯಾಪ್ ಇದೆ. ಸೊ ಮ್ಯಾಪು ನಿಮಗೆಲ್ಲರಿಗೂ ತುಂಬ ಈಸಿ ಅನಿಸುತ್ತೆ. ಸೊ ಮ್ಯಾಪನ್ನ ಅವರೇ ಕೊಟ್ಟಿರ್ತಾರೆ, ನೀವು ಗುರ್ತಿಸ್ಬೇಕು ಪ್ಲೇಸಸ್ನ. ಸೊ 5 ಪ್ಲೇಸಸ್ನ ಗುರ್ತಿಸಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೋಡ್ತಾ ಹೋಗಿ ಹಾಗೆ. ಸೊ ಎಲ್ಲವನ್ನೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಹಾಗೆ ನೆಕ್ಸ್ಟು ನಿಮ್ಮ ಒಂದು ಕ್ಲಾಸ್ ನೀವು ಎಕ್ಸ್ಟ್ರಾ ಹೋಗ್ತೀರಾ. ಸೊ 6th to 12th ಸ್ಟ್ಯಾಂಡರ್ಡ್ ಯಾರಾದರೂ ಒಳಗಡೆ ಇದ್ದರೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆ ಎಲ್ಲ ಕ್ಲಾಸ್ಗಳಿಗೂ ವೀಡಿಯೋಸ್ನ ಮಾಡಿಬಿಡ್ತೀವಿ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದರೆ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಒಂದು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.